ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ವಂಚಿಕೆ ಮಾರುತ ಕನ್ನಡ ಸಿನಿಮಾ ಬಗ್ಗೆ ನನ್ನ ಸಣ್ಣ ವಿಮರ್ಶೆ. ಎಸ್ ನಾರಾಯಣ್ ಅವರು ಡೈರೆಕ್ಟ್ ಮಾಡಿರುವ ಈ ಸಿನಿಮಾದಲ್ಲಿ ದೊಡ್ಡ ತಾರಾಗಣವೇ ತುಂಬಿದೆ. ತಾರಾಗಣದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸಿನಿಮಾ ನೋಡಿದ ನನಗೆ ಮಾತ್ರ ಏನು ಅರ್ಥ ಆಯಿತು, ಏನು ಅರ್ಥ ಆಗಿಲ್ಲ ಎಂಬುದನ್ನು ಮೊದಲು ಹೇಳ್ತೀನಿ ಬನ್ನಿ. ಈ ಸಿನಿಮಾದಲ್ಲಿ ಇವತ್ತಿನ ನಮ್ಮ ಡಿಜಿಟಲ್ ಯುಗದಲ್ಲಿ ನಡೆಯುತ್ತಿರುವ ಹೆಣ್ಣಿನ ಶೋಷಣೆಯ ಬಗ್ಗೆ ಒಂದು ಸಣ್ಣ ಕಥೆ ರೀತಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದನ್ನು ನೋಡಿದರೆ ಇವತ್ತಿನ ಹೆಣ್ಮಕ್ಳು ನಿಜಕ್ಕೂ ಸ್ವಲ್ಪ ಮಟ್ಟಿಗಾದರೂ ಒಂದು ಸ್ವಲ್ಪ ಅರಿವು, ಅಂದರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಆಗೋದಂತೂ ನಿಜಕ್ಕೂ ಸತ್ಯ. ಇನ್ನು ಅದರ ಪೂರ್ಣ ಕಥೆನ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಅದನ್ನು ಬಿಟ್ಟರೆ ಸಿನಿಮಾದಲ್ಲಿ ಇನ್ನೊಂದು ಹೀರೋ ಅಂದರೆ ಶ್ರೇಯಸ್ ಮಂಜು ಆ್ಯಸ್ ಈಶಾ, ಇವರು ಮಲೆನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಅವ್ರ ತಂದೆ ತಾಯಿಗೆ ಮಗನ ಮೇಲೆ ತುಂಬ ಪ್ರೀತಿ, ಆದರೆ ಅದು ಅವರಿಗೆ ಮುಳ್ಳಾಗುತ್ತೆ. ಅದು ಹೇಗೆ ಏನು ಅದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನು ದಿನಸಿ ಅಂಗಡಿ ಚಂದ್ರಪ್ಪ ಅವ್ರ ಮಗ ಈಶಾ ಅವರು ವೀರಸ್ವಾಮಿಯವರ ಮಗ ವಿ ರವಿಚಂದ್ರನ್ ಥರ ಡೈರೆಕ್ಟರ್ ಕಮ್ ಆಕ್ಟರ್ ಆಗಬೇಕು ಅನ್ನೋ ಒಂದು ದೊಡ್ಡ ಕನಸು ಕಂಡಿರ್ತಾರೆ. ರವಿಚಂದ್ರನ್ ಅವರ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಆ ಹೀರೋ ಈಶಾ ಅವ್ರಿಗೆ ಏನಾಗುತ್ತೆ, ಅನಾಹುತ ಆಗುತ್ತಾ, ಅದರಿಂದ ಒಂದು ಒಳ್ಳೇದಾಗುತ್ತಾ, ಅದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಬೋದು. ಸಿನಿಮಾದಲ್ಲಿ ಸಾಧು ಸಾಹೇಬರು ಇದ್ದಾರೆ ಅಂದರೆ ಕಾಮಿಡಿಗೆ ಏನು ತೊಂದರೆ ಇರಲ್ಲ, ಆದರೆ ಅವ್ರ ಕಾಮಿಡಿಗೆ ಏನು ಕಮ್ಮಿ ಇರಲ್ಲ. ಆದರೂ ಸಹ ಕಾಮಿಡಿ ಜೊತೆ ಒಂದು ಅನಾಹುತ ಆಗುತ್ತೆ, ಅದು ಏನು ಅಂತಲೂ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇಷ್ಟೆಲ್ಲ ಇರುವುದರ ಜೊತೆಗೆ ಸಿನಿಮಾಯಿಂದ ಒಂದು ದೊಡ್ಡ ಮೆಸೇಜ್ ಇದೆ. ಎಲ್ಲವುದನ್ನು ಒಂದು ಸಿನಿಮಾ ರೀತಿಯಲ್ಲಿ ನೋಡಿ ತಿಳ್ಕೊಬೋದು. ಸೊ ನಿಜಕ್ಕೂ ಇದು ತುಂಬ ಅದ್ಭುತವಾಗಿದೆ. ಸ್ಯಾಂಡಲ್ವುಡ್ಸ್ ಇಷ್ಟೆಲ್ಲ ಹೇಳಿದ್ಮೇಲೆ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವ್ರ ಬಗ್ಗೆ ಹೇಳದೇ ಇದ್ರೆ ಆಯ್ತದಾ? ನಿಜಕ್ಕೂ ದುನಿಯಾ ವಿಜಯ್ ಅವರು ಒಂದು ಒಳ್ಳೆ ಪಾತ್ರ, ಅಂದರೆ ಒಂದು ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರ ಆ್ಯಕ್ಟ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನಿಜಕ್ಕೂ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಇವರೊಂದು ದುನಿಯಾ ವಿಜಯ್ ಅವರ ಆ್ಯಕ್ಟಿಂಗ್ಗೆ ಫಿದಾ ಆಗೋದಂತೂ ತುಂಬ ಸತ್ಯ. ಅದನ್ನು ಬಿಟ್ಟರೆ ಇನ್ನು ಬೃಂದಾ ಆಚಾರು, ಶರತ್ ಲೋಹಿತಾಕ್ಷ, ಪ್ರಮೋದ್ ಶೆಟ್ಟಿ, ನಿಶ್ಚಿಕಾ ನಾಯ್ಡು ಇತ್ಯಾದಿ ಎಲ್ಲರೂ ತುಂಬಾ ಚೆನ್ನಾಗಿ. ಇನ್ನು ದೊಡ್ಡ ತಾರಾಗಣ ಅಂದಮೇಲೆ ಆ್ಯಕ್ಟ್ ಬಗ್ಗೆ ಮಾತಾಡೋ ಅವಶ್ಯಕತೆಯೇ ಇರಲ್ಲ. ಎಲ್ಲರೂ ಅವರವರ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆದರೆ ಕಡೆಯದಾಗಿ ಏನು ಹೇಳಬೇಕು ಅಂದರೆ, ಸಿನಿಮಾ ನೋಡಿದ್ದ ನನಗೆ ಸ್ವಲ್ಪ ಫಸ್ಟ್ ಹಾಫು ಸ್ಲೋಲಿ ಬಿಲ್ಡ್ ಆಗ್ತಿದೆ. ನಿಜಕ್ಕೂ ಇದು ಅಂದರೆ ತೋರಿಸಿರೋದು ನೋಡಿದ್ರೆ ಡಿಜಿಟಲ್ ಯುಗದಲ್ಲಿ ನಡೀತಿರೋ ಅನಾಹುತದ ಬಗ್ಗೆ. ಸೊ ಸ್ಟೋರಿನೇ ಸ್ಲೋಲಿ ಬಿಲ್ಡ್ ಆಗ್ತಿದೆ ಅಂದರೆ ಸ್ವಲ್ಪ ಬೋರು ಅನ್ಸೋದಂತೂ ನಿಜ. ಅಂದರೆ ಏನಂದರೆ ಸ್ವಲ್ಪ ಸ್ಟೋರಿ ಸ್ವಲ್ಪ ಸ್ಪೀಡ್ ಆಗಬೇಕಾಯಿತು, ಅದೊಂದು ವಿಚಾರ ಬಿಟ್ಟರೆ ಇನ್ನು ಬೇರೆ ಯಾವುದ್ರಲ್ಲೂ ಏನೂ ಕಮ್ಮಿ ಇಲ್ಲ. ನಿಜಕ್ಕೂ ಇದೊಂದು ಸ್ಟೋರಿ ಅಂದರೆ ಆ್ಯಕ್ಚುಲಾಗಿ ನಡೀತಾ ಇರೋ ಸ್ಟೋರಿನೇ. ಸೊ ಅದ್ರ ಬಗ್ಗೆ ಅರಿವು ಮೂಡಿಸಿದೆ, ಒಂದು ಮೆಸೇಜ್ ಕೊಡೋ ಮೂಲಕ ಒಂದು ಒಳ್ಳೆ ಸ್ಟೋರಿ ರೀತಿಯಲ್ಲಿ ಅರಿವು ಮೂಡಿಸಿದ್ದಾರೆ. ನಿಜಕ್ಕೂ ಎಸ್ ನಾರಾಯಣ್ ಅವ್ರ ಬಗ್ಗೆ, ಅವ್ರ ಡೈರೆಕ್ಷನ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಬೋದು. ಅಂದರೆ ಅವರು ಯಾವುದೇ ಸಿನಿಮಾದಲ್ಲೂ ಅವ್ರ ಡೈರೆಕ್ಷನಲ್ಲಿ ಯಾವುದೂ ಕಮ್ಮಿ ಮಾಡಿಲ್ಲ. ನಿಜಕ್ಕೂ ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಸಪೋರ್ಟ್ ಮಾಡಿರೋ ಪ್ರೊಡ್ಯೂಸರ್ಸ್ ಅಂತೂ ಎಲ್ಲೂ ಏನೂ ಕಮ್ಮಿ ಮಾಡಿಲ್ಲ. ನಿಜಕ್ಕೂ ಸಿನಿಮಾ ಒಂದು ಡೀಸೆಂಟ್ ವಾಚಬಲ್, ಅದರಲ್ಲೂ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಆ ಕಾರಣಕ್ಕಾದರೂ ನಿಜಕ್ಕೂ ನಮ್ಮ ಕನ್ನಡಿಗರು ಈ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಲೇಬೇಕು. ಅಂದರೆ ಏಕೆ ನೋಡಲೇಬೇಕು ಅಂದರೆ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಡೀತಾ ಇರೋ ರಿಯಲ್ ಫ್ಯಾಕ್ಟ್ ಬಗ್ಗೆನೇ ಒಂದು ಮೆಸೇಜ್ ಮೂಲಕ, ಒಂದು ಸ್ಟೋರಿ ಮೂಲಕ ತೋರಿಸಿದ್ದಾರೆ. ಸೊ ಆದ್ದರಿಂದ ನೋಡಲೇಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ, ನನ್ನ ವಿಮರ್ಶೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.